ಕೆಸಿ ನಾಗರಾಜು ನೇತೃತ್ವದಲ್ಲಿ ಬಹುಜನ ಸಮಾಜ ಪಾರ್ಟಿಯ ವತಿಯಿಂದ ಬೃಹತ್ ಪ್ರತಿಭಟನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಬಹುಜನ ಸಮಾಜ ಪಾರ್ಟಿ ಮುಖಂಡರು ರಸ್ತೆಗೆ ಇಳಿದು ಪ್ರತಿಭಟನೆ ನಡೆಸಿದರು. ಆನೇಕಲ್ ತಾಲೂಕಿನ ವೆಂಕಟೇಶ್ವರ ಟಾಕೀಸ್, ಚೌಡರೆಡ್ಡಿ ಸರ್ಕಲ್, ಗಾಂಧಿ ಸರ್ಕಲ್ನಿಂದ ಕಾಲ್ನಡಿಗೆಯಲ್ಲಿ ಬಂದು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕುಳಿತು ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಧಿಕ್ಕಾರ ಕೂಗಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ನಾಗರಾಜು ಮಾತನಾಡಿ, ಅಮಿತ್ ಶಾ ರವರು ಸಂಸತ್ ಅಧಿವೇಶನದಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದು 75 ವರ್ಷಗಳು ಕಳೆದು ಸಂವಿಧಾನ ರಚನೆಯಾಗಿ 75 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಪದೇ ಪದೇ ಉಚ್ಚರಿಸುವ ಬದಲಿಗೆ ದೇವರನ್ನು ಸ್ಮರಿಸಿದರೆ 7 ಜನ್ಮಗಳ ಸ್ವರ್ಗ ದೊರೆಯುತ್ತಿತ್ತು ಎಂದು ಮಾತನಾಡಿದ್ದಾರೆ. ಇದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ರಚಿಸಿದ ಸಂವಿಧಾನದ ಮೇಲಿರುವ ಅಸಹನೆಯ ಪ್ರತೀಕವಾಗಿದೆ. ಸಾವಿರಾರು ವರ್ಷಗಳಿಂದ ಜಾತಿ ಆಧಾರದ ಮೇಲೆ ಈ ದೇಶದ ಬಹು ಸಂಖ್ಯಾತರಾದ ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ವಿದ್ಯೆ, ಆಸ್ತಿ, ಅಧಿಕಾರಗಳನ್ನು ನಿರಾಕರಿಸಿಕೊಂಡು ಬಂದ ಮನುವಾದಿ ಮೇಲ್ಜಾತಿಗೆ ಸೇರಿದ ಅಮಿತ್ ಶಾ ಮತ್ತು ಅವರ ಬಿಜೆಪಿ ಹಾಗೂ RSSನವರಿಗೆ ಸ್ವತಂತ್ರ ಸಮಾನತೆಯ ಆಶಯಗಳನ್ನು ಎಂದೂ ಕೂಡ ಒಪ್ಪಿಕೊಳ್ಳಲು ಹಾಗೂ ಸಹಿಸಿಕೊಳ್ಳಲು ಆಗುವುದಿಲ್ಲ. ಈ ಕಾರಣಕ್ಕಾಗಿ ಅವಕಾಶ ಸಿಕ್ಕಿದಾಗಲೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಸಂವಿಧಾನ ಮೇಲ್ಜಾತಿಯನ್ನ ಕುರಿತು ಕೇವಲವಾಗಿ ಅವಹೇಳನಕಾರಿಯಾಗಿ ಮಾತನಾಡುವುದು ರೂಢಿಯಾಗಿ ಬಂದಿದೆ. ಇಂಥ ಮನುವಾದಿ ಮತ್ತು ಜಾತಿವಾದಿ ವ್ಯಕ್ತಿಗಳು ಸಂವಿಧಾನದ ಆಧಾರದ ಮೇಲೆ ರಚನೆಯಾಗಿರುವ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ವಿರೋಧಿ ಮನಸ್ಥಿತಿ ಇರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರನ್ನು ಕೂಡಲೇ ಸಚಿವ ಸ್ಥಾನದಿಂದ ವಜಾ ಮಾಡಬೇಕೆಂದು ಬಹುಜನ ಸಮಾಜ ಪಾರ್ಟಿ ಆನೇಕಲ್ ವತಿಯಿಂದ ಎಚ್ಚರಿಕೆ ನೀಡಿದರು. ಇನ್ನು ಪ್ರತಿಭಟನಾಕಾರರು ಆನೇಕಲ್ ತಾಲೂಕಿನ ವೆಂಕಟೇಶ್ವರ ಚಿತ್ರಮಂದಿರದಿಂದ ಚೌಡರೆಡ್ಡಿ ಸರ್ಕಲ್, ಗಾಂಧಿ ಸರ್ಕಲ್ ಮಾರ್ಗವಾಗಿ ಆನೇಕಲ್ ತಾಲೂಕು ಕಚೇರಿಯ ತನಕ ನಡಿಗೆಯ ಮೂಲಕ ಧಿಕ್ಕಾರಗಳನ್ನು ಕೂಗುತ್ತಾ ಜಾಥಾದೊಂದಿಗೆ ಬಂದು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆ ಮಾಡಿ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ಉಪ ತಹಸೀಲ್ದಾರ್ ಕರಿಯ ನಾಯಕ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸಿ ನಾಗರಾಜ್, ಜಿಲ್ಲಾ ಉಸ್ತುವಾರಿಗಳಾದ ವಿ ಬಾಲಕೃಷ್ಣ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಚೇತನ್ ಕುಮಾರ್, ಆನೇಕಲ್ ತಾಲೂಕು ಕಾರ್ಯದರ್ಶಿ ಶ್ರೀನಿವಾಸ್, ಬೊಮ್ಮನಹಳ್ಳಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ವೆಂಕಟರಾವ್, ಹುಲ್ಲಳ್ಳಿ ಶಿವು, ಸಿ ಶ್ರೀನಿವಾಸ್, ಮಂಜಮ್ಮ, ಬೇಗೂರು ಮಧು, ನೂರಾರು ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ರೈತರ ಹಕ್ಕಿಗೆ ಮಹಿಳೆಯರ ಹಕ್ಕಿಗೆ RBI ಬ್ಯಾಂಕಿಗೆ ಗ್ರಾಮದರ ಕಡಿಮೆಗೆ ಜಿಲ್ಲಾ ಕೋರ್ಟ್ ಯೋಜನೆಗೆ ಕಾರ್ಮಿಕರ ಹಕ್ಕಿಗೆ ಭಾರತದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ಬಡವರ ಹಕ್ಕಿಗೆ ವೋಟ್ ಎಂಬ ಹಕ್ಕಿಗೆ ಮಹಿಳೆಯರ ಹಕ್ಕಿಗೆ, ಕಾರ್ಮಿಕರ ಹಕ್ಕಿಗೆ, ರೈತರ ಹಕ್ಕಿಗೆ, ಬಡವರ ಹಕ್ಕಿಗೆ, ಮಹಿಳೆಯರ ಹಕ್ಕಿಗೆ, ಪೊಲೀಸರ ಹಕ್ಕಿಗೆ, ಕಾರ್ಮಿಕರ ಹಕ್ಕಿಗೆ, ಬಡವರ ಹಕ್ಕಿಗೆ
ಮಹಿಳೆಯರ ಹಕ್ಕಿಗೆ ರೈತರ ಹಕ್ಕಿಗೆ ಬಹುಜನ ಸಮಾಜ ಪಕ್ಷದ ವತಿಯಿಂದ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಬೆಹನ್ಜಿ ಅಕ್ಕ ಮಾಯಾವತಿಯವರ ಆದೇಶದಂತೆ ದೇಶದ ಎಲ್ಲ ಜಿಲ್ಲಾ ಕೇಂದ್ರ ಕಚೇರಿಗಳ ಮುಂದೆ ಏಕಕಾಲದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿಭಟನೆ ಮಾಡುವ ಉದ್ದೇಶ ಕೇಂದ್ರ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಭಾರತದ ಸಂವಿಧಾನಕ್ಕೆ 75 ವರ್ಷಗಳು ಎಂಬ ಚರ್ಚೆಯಲ್ಲಿ ಮಾತನಾಡುವಾಗ ಬಾಬಾ ಸಾಹೇಬರು ಹೆಸರನ್ನು ಕೆಲವರು ಫ್ಯಾಷನ್ ಆಗಿ ಅಂಬೇಡ್ಕರ್ ಹೆಸರು ಹೇಳ್ತಾನೆ ಇರ್ತಾರೆ. ಅವರ ಹೆಸರು ಹೇಳೋ ಬದಲು ದೇವರು ಅಂತೇಳಿ ದೇವ್ರ ಹೆಸರು ಹೇಳಿದರೆ 7 ಜನ್ಮದಲ್ಲೂ ಕೂಡ ಅವರಿಗೆ ಸ್ವರ್ಗ ಲಭಿಸ್ತಾ ಇತ್ತು ಅಂತೇಳಿ ಭಾಳ ತುಚ್ಛವಾಗಿ ಕೇವಲವಾಗಿ ಕೀಳರಿಮೆಯಿಂದ ಅಮಿತ್ ಶಾ ಅವರು ಮಾತನಾಡಿರುವಂಥದ್ದು ಅತ್ಯಂತ ಖಂಡನೀಯ. ಈ ಮುಖೇನ ಅವರ ಮನಸ್ಥಿತಿ, ಅವರ ಜಾತಿವಾದದ ಮನಸ್ಥಿತಿ, ಅವರ ಕೋಮುವಾದದ ಮನಸ್ಥಿತಿ, ಅವರ ದೇಶ ವಿರೋಧಿಯ ಹೇಳಿಕೆಯಿಂದ ಗೊತ್ತಾಗುತ್ತೆ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಆದ್ದರಿಂದ ಇವತ್ತು ಸಂವಿಧಾನದ ಅಡಿನಲ್ಲಿ ಕೇಂದ್ರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಯಾವುದೇ ಕಾರಣಕ್ಕೂ ಆ ಒಂದು ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ, ನೈತಿಕತೆ ಇಲ್ಲ. ಈ ಕೂಡಲೇ ರಾಷ್ಟ್ರಪತಿಗಳು ಆ ಒಂದು ಸ್ಥಾನದಿಂದ ಅವರನ್ನು ವಜಾಗೊಳಿಸಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಮ್ಮ ಒತ್ತಾಯ ಇದೆ. ಈ ಒಂದು ವಿಷಯಗಳನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆ ಕಾರ್ಯಕ್ರಮ ಮಾಡಿ ಆನೇಕಲ್ ತಾಲೂಕು ತಹಸೀಲ್ದಾರರವರಿಗೆ ನಮ್ಮ ಮನವಿ ಪತ್ರವನ್ನು ಮಾನ್ಯ ರಾಷ್ಟ್ರಪತಿಗಳಿಗೆ ಇವರ ಮುಖೇನ ನೀಡಿದ್ದೀವಿ. ನಮ್ಮ ಬಹುಜನ ಸಮಾಜ ಪಕ್ಷ ಈ ದೇಶದ SC ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಪರವಾಗಿ ನಿರಂತರವಾಗಿ ಏನು ಈ ದೇಶದ 90% ಜನರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾನೆ ಇರುತ್ತೆ. ಇವತ್ತು ಈ ಒಂದು ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷ ರಾಜಕೀಯ ಗಾಳವಾಗಿ ಉಪಯೋಗಿಸ್ಕೊಳ್ತಾ ಇದೆ. ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಈ ಒಂದು ಬಾಬಾ ಸಾಹೇಬರ ಫೋಟೋ ಹಿಡಿದು ಅಲ್ಲಿ ಪ್ರದರ್ಶನ ಮಾಡೋದಕ್ಕೆ ಕಾಂಗ್ರೆಸ್ಗೆ ನೈತಿಕತೆ ಇಲ್ಲ. ಯಾಕೆ ನೈತಿಕತೆ ಇಲ್ಲ ಅಂತೇಳಿ ಹೇಳ್ತೀನಿ ಅಂದರೆ, ಇದುವರೆಗೂ ಭಾರತ ದೇಶದಲ್ಲಿ ಬಡತನ ಇದೆ ಅಂದರೆ ಅದಕ್ಕೆ ಕಾರಣವೇ ಕಾಂಗ್ರೆಸ್ಸು. 13 ಬಾರಿ ಬಾಬಾ ಸಾಹೇಬರನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು ಕಾಂಗ್ರೆಸ್ಸು. ಬಾಬಾ ಸಾಹೇಬರು ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಅವರನ್ನು ಸೋಲಿಸಿ ಮನೆ ಕಳಿಸಿದ್ದು ಕಾಂಗ್ರೆಸ್ಸು. ಇವತ್ತು ದೇಶದಲ್ಲಿ 85% ಬಹುಜನರಿದ್ದಾರೆ, 55% OBCಗಳಿದ್ದಾರೆ. 55% OBCಗಳಿಗೆ ಮೋಸ ಮಾಡಿ 27% ರಿಸರ್ವೇಷನ್ ಏನು ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಅವ್ರ ಜನಸಂಖ್ಯೆಯಲ್ಲಿ 55% ಇದ್ದರೂ ಕೂಡ OBCಗಳು 27% ರಿಸರ್ವೇಷನ್ ಕೊಟ್ಟರು. ಅದಕ್ಕೆ ಕಾರಣ ಬಹುಜನ ಸಮಾಜ ಪಕ್ಷ, ಅದಕ್ಕೆ ಮಾನ್ಯವರು ಕಾಂಚೀರಾಮ್ ಸಾಹೇಬರು ಕಾರಣ. 92ರಲ್ಲಿ ಅವರಿಗೆ OBCಗಳೇ ಮೀಸಲಾತಿ ಕೊಟ್ಟಿದ್ದಂಥ ಆ ಮೀಸಲಾತಿಯನ್ನು ಕಡೆಗಣಿಸೋದಕ್ಕೆ, ಅವ್ರ ಹಕ್ಕುಗಳನ್ನು ಕಿತ್ಕೊಳ್ಳೋದಕ್ಕೆ, OBCಗಳ ಹಕ್ಕುಗಳನ್ನು ಕಿತ್ಕೊಳ್ಳೋದಕ್ಕೆ ಖಾಸಗೀಕರಣ ತಗೊಂಡು ಬಂದಿದ್ದು ಕಾಂಗ್ರೆಸ್ಸು. ಇವತ್ತು OBCಗಳಿಗೆ 27% ರಿಸರ್ವೇಷನ್ನ ಖಾಸಗೀಕರಣ ತರೋದ್ರ ಮುಖಾಂತರವಾಗಿ ಅವರಿಗೆ 6-7% ಸಿಗ್ತಾ ಇದೆ. ಇವತ್ತು ಸರ್ಕಾರಿ ಉದ್ಯೋಗ ಈ ಖಾಸಗೀಕರಣ ಕಾರಣದಿಂದ ಕೇವಲ 2% ಉಳ್ಕೊಂಡಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್. ಇವತ್ತು ಬಡವರನ್ನು, ನಿರ್ಗತಿಕರನ್ನು, ಮಹಿಳೆಯರನ್ನು ಕಾಪಾಡದೆ ಕಾಂಗ್ರೆಸ್ಸು ತನ್ನ ರಾಜಕೀಯ ಅಧಿಕಾರಕ್ಕೋಸ್ಕರ ಏನು ಮಾತಾಡಬೇಕೋ, ಏನು ಮಾಡಬೇಕೋ, ಯಾವ ಯೋಜನೆಗಳು ತೊಗೊಳ್ಬೇಕೋ ಅಷ್ಟು ಮಾತ್ರ ಅವರು ತೊಗೊಬರುವಂಥ ಕೆಲಸ ಮಾಡ್ತಾಯಿದೆ. ಇವತ್ತು ಏನು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಫ್ರೀ ಭಾಗ್ಯಗಳೇನು ಕೊಡ್ತಾ ಇದೆ, ಈ ಫ್ರೀ ಭಾಗ್ಯಗಳಿಂದ ಒಂದು ಕುಟುಂಬ ಅಥವಾ ಒಂದು ವ್ಯಕ್ತಿ ಜೀವನ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯನಾ? ರಾಜ್ಯದ ಬಜೆಟ್ಟು ಒಂದು ವರ್ಷದ ಬಜೆಟ್ಟು 3.5-4 ಲಕ್ಷ ಕೋಟಿ. ಇದರಲ್ಲಿ ಜನರಿಗೆ ಶಿಕ್ಷಣ, ಉದ್ಯೋಗ, ಅವರ ಮೂಲಭೂತ ಸೌಲಭ್ಯಗಳನ್ನ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷ ಅಥವಾ BJP ಪಕ್ಷದಲ್ಲಿರ್ತಕ್ಕಂಥವ್ರು ಎಲ್ಲ ರಾಜಕಾರಣಿಗಳು ಜನರಿಗೆ ಮೋಸ ಮಾಡಿ ಓಟು ಕಬಳಿಸ್ಕೊಂಡು ಅಧಿಕಾರಕ್ಕೆ ಬಂದ ರಾಜಕೀಯ ಪಕ್ಷಗಳು ಎಲ್ಲರೂ ಮಾಡ್ತಾ ಇರೋದು ಅಷ್ಟೇ.
ಅವರ ಬಂಡವಾಳನ ಬೇಯಿಸ್ಕೊಳ್ಳೋದಕ್ಕಷ್ಟೇ. ದುಡ್ಡು ಮಾಡಿಕೊಂಡು ಇವತ್ತು ವಿದೇಶದಲ್ಲಿ ಆಸ್ತಿಗಳು ಮಾಡ್ತಾ ಇದ್ದಾರೆ, ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಈ ದೇಶದ ಬಡವರ ಬಗ್ಗೆ, ನಿರ್ಗತಿಕರ ಬಗ್ಗೆ, ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಹಂಗಾಗಿ ಇವತ್ತು ಕಾಂಗ್ರೆಸ್ಸು ಕೂಡ ಪ್ರಾಮಾಣಿಕವಾಗಿ ಬಾಬಾ ಸಾಹೇಬರಿಗೆ ಅವಮಾನ ಆಯಿತು ಅಂತೇಳಿ ಅವರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇಟ್ಟು ಮಾಡ್ತಾ ಇಲ್ಲ. ಕೇವಲ ಬಹುಜನರ ಓಟನ್ನು ಕಬಳಿಸೋದಕ್ಕೆ ಬಾಬಾ ಸಾಹೇಬ್ರು ಹೆಸರು ಹೇಳ್ತಾ ಇದ್ದಾರೆ. ಹಂಗಾಗಿ ಈ ದೇಶದಲ್ಲಿ ಯಾರಿಗಾದರೂ ಬಾಬಾ ಸಾಹೇಬರ ಅನುಯಾಯಿಗಳಾಗಿ, ಬಾಬಾ ಸಾಹೇಬರ ಅಭಿಮಾನಿಯಾಗಿ, ಪ್ರಾಮಾಣಿಕವಾಗಿ ಬಾಬಾ ಸಾಹೇಬರ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ಅವರ ವಿರುದ್ಧವಾಗಿ ಹೋರಾಟ ಮಾಡುವಂಥ ಹಕ್ಕು ಈ ದೇಶದ ಬಹುಜನ ಸಮಾಜ ಪಕ್ಷಕ್ಕೆ ಮಾತ್ರ ಇದೆ. ಯಾಕೆ ಬಹುಜನ ಸಮಾಜ ಪಕ್ಷಕ್ಕೆ ಮಾತ್ರ ಇದೆ ಅಂತಂದರೆ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವು ಸೋಕಾಲ್ಡ್ ಅಂಬೇಡ್ಕರ್ವಾದಿಗಳು ಅಥವಾ BJPನಲ್ಲಿರ್ತಕ್ಕಂಥ ಕೆಲವು ಸೋಕಾಲ್ಡ್ ಅಂಬೇಡ್ಕರ್ವಾದಿಗಳಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲ. ಕಾಂಗ್ರೆಸ್ಸು 60 ರಿಂದ 70 ವರ್ಷ ದೇಶ ಆಳ್ತು. ಇವತ್ತು ಕೂಡ ಗರೀಬಿ ಹಟಾವೋ ದೇಶ ಬಚಾವೋ ಅಂತ ಹೇಳಿದಂಥ ಕಾಂಗ್ರೆಸ್ಸು ಬಡತನವನ್ನು ಹೋಗಲಾಡಿಸೋದಕ್ಕೆ 10 ವರ್ಷ ಪ್ರಯತ್ನ ಮಾಡಿದರೆ ಸಾಕಾಗಿತ್ತು. ಬಾಬಾ ಸಾಹೇಬ್ರು ಹೇಳಿದ್ದಾರೆ, ಸಂವಿಧಾನ ಬರೆದುಕೊಟ್ಟು 20 ವರ್ಷ ಸಾಕು, ನಾನು ಬರೆದಿರ್ತಕ್ಕಂಥ ಸಂವಿಧಾನನ ಸಮರ್ಪಕವಾಗಿ ಜಾರಿ ಮಾಡಿದ್ದೆ ಆದರೆ ಈ ದೇಶದಲ್ಲಿ ಬಡತನ, ನಿರುದ್ಯೋಗ, ಅಸಮಾನತೆ ಯಾವುದೂ ಇರೋದಿಲ್ಲ ಅಂತೇಳಿ. ಯಾಕೆ ಕಾಂಗ್ರೆಸ್ ಮಾಡಿಲ್ಲ ಅಂದರೆ, ಕಾಂಗ್ರೆಸ್ ಮಾಡೋದಕ್ಕೆ ಯಾವುದೇ ರೀತಿ ಬಡವರ ಮೇಲೆ ಅವ್ರಿಗೆ ಕಾಳಜಿ ಇಲ್ಲ, ಅಂಬೇಡ್ಕರ್ ಬಗ್ಗೆ ಅವ್ರಿಗೆ ಪ್ರೀತಿ ಇಲ್ಲ. ಅಂಬೇಡ್ಕರ್ ಬಗ್ಗೆ ಪ್ರೀತಿ ಇದ್ದರೆ ಅಂಬೇಡ್ಕರ್ ಕನಸುಗಳನ್ನು ನನಸು ಮಾಡ್ತಾಯಿದ್ರು. ಅದೇ ರೀತಿಯಾಗಿ ಅದರ ವಿರುದ್ಧವಾಗಿ BJPನೂ ಕೂಡ ಇದೆ. BJP ಕಾಂಗ್ರೆಸ್ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇವರಿಬ್ಬರು ಕೂಡ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರೆ. ಈ ದೇಶದ ಜನರನ್ನು ಮೋಸ ಮಾಡ್ತಾ ಇದ್ದಾರೆ, ಮಹಿಳೆಯರನ್ನು ಮೋಸ ಮಾಡ್ತಾ ಇದ್ದಾರೆ, ರೈತರನ್ನು, ಕೂಲಿ ಕಾರ್ಮಿಕರನ್ನು ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಜನರು ಎಚ್ಚೆತ್ಕೊಳ್ಬೇಕು, ಜನರು ಪ್ರಜ್ಞಾವಂತರಾಗಬೇಕು. ಈ ದೇಶನ ಉಳಿಸಬೇಕು, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆನ ಉಳಿಸಬೇಕು, ಈ ದೇಶದ ಸಂವಿಧಾನನ ಉಳಿಸಬೇಕು. ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಈ ಎರಡೂ ಪಕ್ಷಗಳನ್ನು ಮನೆಗೆ ಕಳಿಸುವಂಥ ಕೆಲಸ ಮಾಡಬೇಕು ಅಂತ ನಾನು ಈ ಮುಖೇನ ಕೇಳ್ಕೊಳ್ತಾ ಇದ್ದೀನಿ. ಅನೇಕ ಕ್ಷೇತ್ರದಲ್ಲಿ ಪಕ್ಷ ಕುಂಠಿತಾಗಿದೆ. ನಾಗರಾಜ ನೇತೃತ್ವದಲ್ಲಾದರೂ ಈ BS ಪಕ್ಷ ಇಲ್ಲಿ ಸಂಘಟನೆ ಆಗ್ತದ ಮುಂದೆ? 25 ವರ್ಷಗಳ ಕಾಲ ನಾನು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. 25 ವರ್ಷಗಳ ಕಾಲದಿಂದ ಹೋರಾಟ ಮಾಡ್ಕೊಂಡು ಬಂದಿರೋದು ಅದು ಅಂಬೇಡ್ಕರ್ ಅನುಯಾಯಿಯಾಗಿ, ಅಂಬೇಡ್ಕರ್ ಸಿದ್ಧಾಂತದ ಮುಖಾಂತರವಾಗಿ, ಅಂಬೇಡ್ಕರ್ ಕನಸುಗಳನ್ನು ನನಸು ಮಾಡುವ ಒಂದು ಆಲೋಚನೆಯಿಂದ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ನನ್ನ ಹೋರಾಟ ನನ್ನ ಕೊನೆ ಉಸಿರಿರೋವರೆಗೂ ಅಂಬೇಡ್ಕರ್ ಸಿದ್ಧಾಂತಗಳನ್ನು, ಅಂಬೇಡ್ಕರ್ ಆಲೋಚನೆಗಳನ್ನು ಗೆಲ್ಲಿಸೋದೇ ಆಗಿರ್ತದೆ. ಈ ಮುಖಾಂತರವಾಗಿ ನಾನು ಅತಿ ಹೆಚ್ಚು ಒಪ್ಕೊಂಡಿರತಕ್ಕಂಥದ್ದು ಬಹುಜನ ಸಮಾಜ ಪಕ್ಷವನ್ನು. ಬಹುಜನ ಸಮಾಜ ಪಕ್ಷಕ್ಕೆ ನಾನು ಅಲ್ಲಿಂದ ಇಲ್ಲಿವರೆಗೂ ಮತ ಆಗ್ತಾ ಇರೋದು. ಯಾಕೆ ಅಂತಂದರೆ, ಈ ದೇಶದ ಸಂವಿಧಾನವನ್ನು, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಒಂದೇ ಪಕ್ಷ ಇರೋದು, ಅದು ಬಹುಜನ ಸಮಾಜ ಪಕ್ಷ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಂಡಲ್ ವರದಿ ಆಯೋಗ ಜಾರಿ ಮಾಡಿ, ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಅಂತೇಳಿ ಹೋರಾಟ ಮಾಡಿ OBCಗಳಿಗೆ ಮೀಸಲಾತಿ ಕೊಟ್ಟಿದ್ದು ಒಂದೇ ಪಕ್ಷ, ಅದು ಬಹುಜನ ಸಮಾಜ ಪಕ್ಷ. ಇವತ್ತು ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ನಿರ್ಗತಿಕರ ಬಗ್ಗೆ ದೇಶದಲ್ಲಿ ಮಾತಾಡ್ತಾ ಇರೋಂಥದ್ದು ಒಂದೇ ಪಕ್ಷ, ಅದು ಬಹುಜನ ಸಮಾಜ ಪಕ್ಷ ಇರ್ಬೋದು. ಇವತ್ತು ಈ ಪಕ್ಷ ಅಧಿಕಾರಕ್ಕೆ ಬರಬಾರ್ದು, ಏನು ಈ ದೇಶದ ಮೂಲ ನಿವಾಸಿಗಳು SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಈ ದೇಶವನ್ನು ಆಳಬಾರ್ದು ಅಂತೇಳಿ ಕೆಲವು ಮನುವಾದಿಗಳು ಇವತ್ತು ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ದಾರೆ, ತಂತ್ರಗಳು ಮಾಡ್ತಾ ಇದ್ದಾರೆ, ನಮಗೆ ಗೊತ್ತಿದೆ. ಆದರೆ ಅದು ಯಾವ ತಂತ್ರ ಕುತಂತ್ರಗಳಿಗೆ ನಾವು ಬಲಿಯಾಗಲ್ಲ. ನಮ್ಮದು ಒಂದೇ ಗುರಿ, ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನನ ಉಳಿಸೋದು ಒಂದೇ ಗುರಿ. ಬಾಬಾ ಸಾಹೇಬರ ಆಲೋಚನೆಗಳನ್ನು, ಬಾಬಾ ಸಾಹೇಬರ ಕನಸುಗಳನ್ನು ಗೆಲ್ಲಿಸೋದು ಒಂದೇ ಗುರಿ. ಅದಕ್ಕೋಸ್ಕರ ಬಹುಜನ ಸಮಾಜ ಪಕ್ಷವನ್ನು ಈ ತಾಲೂಕಲ್ಲಿ ಗಟ್ಟಿಯಾಗಿ ಬೆಳೆಸಿ, ಇನ್ನೂ ಭಾಳಷ್ಟು ಜನ ಅಂಬೇಡ್ಕರ್ವಾದಿಗಳು ಈ ತಾಲೂಕಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಬಹುಜನ ಸಮಾಜ ಪಕ್ಷ ಗೆಲ್ಲಬೇಕು, ಬಹುಜನ ಸಮಾಜ ಪಕ್ಷ ಬೆಳಿಬೇಕು ಅನ್ನೋಂಥ ಎಲ್ರಿಗೂ ಆಸೆ ಇದೆ, ಆಲೋಚನೆ ಇದೆ. ಅವನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಈ ತಾಲೂಕಿನಲ್ಲಿ ನಾನು ಗೆಲ್ಲಬೇಕು ಅನ್ನೋಂಥ ಆಲೋಚನೆ ನನಗಿಲ್ಲ. ದೇಶ ಸಮಾಜ ಬದಲಾಗಬೇಕು ಅನ್ನೋಂಥ ಆಲೋಚನೆ. ಯಾರು ಬೇಕಾದರೂ ನಿಂತ್ಕೊಳ್ಬೋದು, ನಾಳೆ ನಾನೇ ನಿಂತ್ಕೋಬೇಕು ಅನ್ನೋಂಥ ಆಸೆ ನನಗಿಲ್ಲ. ಆದರೆ ರಾಜಕೀಯ ಮಾಡಬೇಕು ಅನ್ನೋಂಥ ಆಸೆ ಇದೆ. ಯಾಕೆ ರಾಜಕೀಯ ಮಾಡಬೇಕಂದ್ರೆ, ಈ ದೇಶನ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ, ಈ ಸಮಾಜನ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ. ಈ ನಿಟ್ಟಿನಲ್ಲಿ ನಾವು ಬಹುಜನ ಸಮಾಜ ಪಕ್ಷವನ್ನು, ನಮಗೆ ಇರೋದು ಒಂದೇ ಅನಿವಾರ್ಯ. ನಾವು BJPಗೆ ಹೋದರೂ ಕೂಡ ಈ ದೇಶ ಉಳಿಸಲ್ಲ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ, ಕಾಂಗ್ರೆಸ್ಗೆ ಹೋದ್ರೂ ಈ ದೇಶ ಉಳಿಯಲ್ಲ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಯಾಕೆಂದರೆ ಇವರೆಲ್ಲ ಮನುವಾದಿಗಳು, ಇವರೆಲ್ಲ ವಿದೇಶದಿಂದ ಬಂದಂಥವ್ರು. ಕಾಂಗ್ರೆಸ್ ಕಟ್ಟಿದ್ದು ಕಾಶ್ಮೀರ ಬ್ರಾಹ್ಮಣ, BJP ಕಟ್ಟಿದ್ದು ನಾಗ್ಪುರ ಬ್ರಾಹ್ಮಣ.
ಬಹುಜನ ಸಮಾಜ ಪಕ್ಷ ಕಟ್ಟಿದ್ದು ಈ ದೇಶದ ಮೂಲ ನಿವಾಸಿ. ಅಲ್ಲ ಸರ್, ಈಗ BSP ಹೊಡೆದೋಗಿದೆ ಸರ್, ತಮಗೂ ಗೊತ್ತಿದೆ. ಯಾವುದು ಹೊಡೆದಿಲ್ಲ. ಬಹುಜನ ಸಮಾಜ ಪಕ್ಷ ಅವರೆಲ್ಲರೂ ಬಂದೇ ಬರ್ತಾರೆ ನೋಡಿ. ಇಡೀ ದೇಶದಲ್ಲಿ ಕಾಂಶಿರಾಮ್ ಸಾಹೇಬರು ಕಟ್ಟಿರ್ತಕ್ಕಂಥ ಈ ಬಹುಜನ ಸಮಾಜ ಪಕ್ಷವನ್ನು ಯಾರು ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಆಚೆ ಹೋಗೋರು ಒಂದಷ್ಟು ದಿವಸ ಅಲ್ಲಿ ಆ್ಯಕ್ಟಿವಿಟೀಸ್ ಮಾಡಿ ಎಲ್ಲ ಇಲ್ಲಿಗೆ ಬಂದಿದ್ದಾರೆ. ಯಾಕೆಂದರೆ ಅಷ್ಟು ಭದ್ರವಾಗಿರ್ತಕ್ಕಂಥ ಸಿದ್ಧಾಂತ, ಅಷ್ಟೊಂದು ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧಾಂತ, ಈ ದೇಶವನ್ನು ಕಾಪಾಡುವಂಥ ಸಿದ್ಧಾಂತ ಬಹುಜನ ಸಮಾಜ ಪಕ್ಷದಲ್ಲಿದೆ. ಈ ಬಹುಜನ ಸಮಾಜ ಪಕ್ಷವನ್ನು ಯಾರು ಒಡೆಯೋಕ್ಕಾಗಲ್ಲ, ಯಾರು ನಾಶ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ದೇಶದ ಮೂಲ ನಿವಾಸಿಗಳು ಒಂದೇ ಪಕ್ಷ ಇರೋದು, ಅದು ಬಹುಜನ ಸಮಾಜ ಪಕ್ಷ. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಈ ದೇಶದ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಯಜಮಾನರಾಗಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ಗೆ ನಾವು ಯಜಮಾನರಲ್ಲ, BJPಗೆ ನಾವು ಯಜಮಾನರಲ್ಲ, ಬಹುಜನ ಸಮಾಜ ಪಕ್ಷಕ್ಕೆ ನಾವು ಯಜಮಾನರು. ಇದು ನಮ್ಮ ಪಕ್ಷ, ಈ ದೇಶದ ಮೂಲ ನಿವಾಸಿಗಳ ಪಕ್ಷ. ಈ ದೇಶದ ಮೂಲ ನಿವಾಸಿಗಳು ಯಾರು? SC ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು. SC ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಪಕ್ಷ ಕಾಂಗ್ರೆಸ್ ಆಗಿದ್ದರೆ ಮತ್ತು ಯಾಕೆ ಈ ದೇಶದ ಮೂಲ ನಿವಾಸಿಗಳಿಗೆ ಸಮಾನವಾದಂಥ ಹಕ್ಕು ಕೊಟ್ಟಿಲ್ಲ? ಸಮಾನವಾದಂಥ ಹಕ್ಕು ಯಾಕೆ ಸಿಕ್ಕಿಲ್ಲ? ರೈತರು ಇವತ್ತು ಕೂಡ ಕಷ್ಟಪಟ್ಟು ಬೆವರು ರಕ್ತ ಸುರಿಸಿದ್ರು ಕೂಡ ನೆಮ್ಮದಿ ಜೀವನ ಮಾಡೋಕ್ಕಾಗ್ತಾಯಿಲ್ಲ. ಬಡವರು ನೆಮ್ಮದಿ ಜೀವನ ಮಾಡೋಕ್ಕಾಗ್ತಾಯಿಲ್ಲ. ಖಾಸಗೀಕರಣನ ತಗೊಂಡು ಬಂದು ಕೆಲವು 50 ಕುಟುಂಬಗಳಿದ್ದಾವೆ. ಯಾರು ಇನ್ಫೋಸಿಸ್, ನಾರಾಯಣ ಮೂರ್ತಿ, ಅಂಬಾನಿ, ಅದಾನಿ ಇಂಥ 50 ಕುಟುಂಬಗಳು ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕಪಿಮುಷ್ಟಿಯಲ್ಲಿಟ್ಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಬಡವರು ಇವತ್ತು ಕೂಡ ಬೆವರು ಸುರಿಸಿದ್ರು ಕೂಡ ಅವರು ನೆಮ್ಮದಿ ಜೀವನ ಮಾಡೋಕ್ಕಾಗ್ತಾಯಿಲ್ಲ. ಇಂಥ ವ್ಯವಸ್ಥೆ ಹೋಗ್ಬೇಕು. ಅದಕ್ಕೆ ಒಂದೇ ಪಕ್ಷ ಇರೋದು ಬಹುಜನ ಸಮಾಜ ಪಕ್ಷ. ಬೆಂಗಳೂರು ಜಿಲ್ಲಾ ಶಾಖಾ ವತಿಯಿಂದ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಅಮಿತ್ ಶಾ ಅವರ ವಿರುದ್ಧ ಬಾಬಾ ಸಾಹೇಬರ ಬಗ್ಗೆ ಹೇಳಿರ್ತಕ್ಕಂಥ ಅವಹೇಳನಕಾರಿ ಮಾತುಗಳು, ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರ RSS ಸಿದ್ಧಾಂತಗಳಿರ್ಬೋದು, ಅದನ್ನೆಲ್ಲ ನಾವು ಒಪ್ಪಿಗೆ ಮಾಡಿಕೊಂಡು ಇವತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ KC ನಾಗರಾಜ್ ಅವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಅಮಿತ್ ಶಾ ಅವರು ಆ ಸ್ಥಾನದಲ್ಲಿ ಕೇಂದ್ರ ಗೃಹ ಸಚಿವ ಸ್ಥಾನದಲ್ಲಿ ಮುಂದುವರಿಬಾರ್ದವರು, ಅವ್ರನ್ನ ಈ ಕೂಡಲೇ ವಜಾ ಮಾಡಬೇಕು ಅಂಥೇಳಿ ರಾಷ್ಟ್ರಪತಿಗಳವ್ರಿಗೆ ಮನವಿ ಕೊಡಲಿಕ್ಕೆ ಮಾನ್ಯ ಸ್ಪೆಷಲ್ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡ್ತೀವಿ.